ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕು ಘಟಕದಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾಲೂಕು ದಂಡ ಅಧಿಕಾರಿಗಳ ಮುಖಾಂತರ ಮನವಿ. ಕನ್ನಡ ನಾಡು ನುಡಿ ನೆಲ ಜಲ ವಿಷಯದಲ್ಲಿ ಪದೇ ಪದೇ ಅವಹೇಳನಕಾರಿ ಹೇಳಿಕೆಯನ್ನು ನೀಡುತ್ತಿರುವ ಎಂಐಎಸ್ನ ಗುಂಡ ರೌಡಿ ಶುಭಂ ವಿಕ್ರಾಂತ್ ಶೇಳಕೆ ಈತನು ಬೆಳಗಾವಿಯಲ್ಲಿ ಈತನ ಕುಮ್ಮಕ್ಕಿನಿಂದ ಪದೇ ಪದೇ ಎಂಐಎಸ್ನ ನಾಲಾಯಕ್ ಕನ್ನಡ ನಾಡು ನುಡಿ ವಿಚಾರದಲ್ಲಿ ಹಾಗೂ ಕನ್ನಡ ಹೋರಾಟಗಾರ ವಿಚಾರದಲ್ಲಿ ಕನ್ನಡ ಮತ್ತು ಮರಾಠಿ ಜನರಲ್ಲಿ ದ್ವೇಷದ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾನೆ. ಈ ಎಂಐಎಸ್ನ ಪುಂಡ ಶುಭಂ ವಿಕ್ರಾಂತ್ ಶೇಳಕೆ ಈತನ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲು ಮಾಡಿ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಇಲ್ಲವಾದರೆ ಇಡೀ ರಾಜ್ಯದಂತ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ್, ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ರಾಥೋಡ್, ಉಪಾಧ್ಯಕ್ಷ ಗಣೇಶ್ ದೊಡಮನಿ, ಗೌರವಾಧ್ಯಕ್ಷ ಜಹೂರ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಆನಂದ್ ಜಾಧವ್, ಮಹಿಳಾ ಘಟಕದ ಅಧ್ಯಕ್ಷ ರೂಪಾ ಅರಮಣಿ, ಗಾಯತ್ರಿ ದೇವಿ ದೇವಾಂಗಮಠ್, ದೀಪಾ ತಿಳಗಂಜಿ, ಪದಾಧಿಕಾರಿಗಳಾದ ಹನುಮಂತ್ ಕುಲ್ಕೋಡ್, ಕೃಷ್ಣ ರಾಥೋಡ್ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ತಾಲೂಕು ಘಟಕ ರಾಮದುರ್ಗ ಇದರ ಒಂದು ಎಲ್ಲ ಪ್ರಮುಖರು ಮತ್ತು ಪದಾಧಿಕಾರಿಗಳು ಬಂದು ಇವತ್ತಿನ ದಿವಸ ಈ ಎಂಇಎಸ್ ಕಾರ್ಯಕರ್ತರನ್ನ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು ಅನ್ನುವಂತ ಮನವಿ ಪತ್ರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಅಡ್ರೆಸ್ ಮಾಡಿ ಲಿಖಿತವಾಗಿ ಮನವಿಯನ್ನ ಕೊಟ್ಟಿದ್ದೀರಿ. ಇದನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರಕ್ಕೆ ಕಳಿಸಿಕೊಡುವಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕು ಘಟಕದ ವತಿಯಿಂದ ಇವತ್ತಿನ ದಿನ ಒಂದು ಪ್ರತಿಭಟನೆ ಜೊತೆಗೆ ಒಂದು ಮನವಿಯನ್ನ ತಹಸೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೀವಿ. ಇವತ್ತು ಬೆಳಗಾವಿ ಒಂದು ಗಡಿಭಾಗವಾಗಿರುವಂತಹ ಬೆಳಗಾವಿಯಲ್ಲಿ ಎಂಎಸ್ಸಿನ ಮುಖಂಡ ಶುಭಂ ಶೇಳಕೆ ಎನ್ನುವಂತ ಒಂದು ವೈರಸ್ ಒಂದು ರೌಡಿ ಶೀಟರ್ ಆಗಿರುವಂತ ಪುಂಡ ಇವತ್ತು ಬೆಳಗಾವಿಯಲ್ಲಿ ಬಹಳಷ್ಟು ಗಡಿಭಾಗದಲ್ಲಿ ಆಗಿರ್ಬೋದು, ಬೆಳಗಾವಿಯ ಸೆಂಟ್ರಲ್ ಆಗಿರ್ಬೋದು, ಮರಾಠಿಗರು ಮತ್ತು ಕನ್ನಡಿಗರು ಬಹಳ ಆತ್ಮೀಯತೆಯಿಂದ ಇವತ್ತು ಜೀವನವನ್ನು ಸಾಗಿಸ್ತಾ ಬೇಕಾದ್ರೆ ಎಂಎಸ್ಸಿನ ಪುಂಡರಾಗಿರುವಂತಹ ಶುಭಂ ಶೇಳಕೆ ಅವರು ಪ್ರತಿದಿನ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟು ಮರಾಠಿ ಮತ್ತು ಕನ್ನಡಿಗರ ನಡುವೆ ಒಂದು ದ್ವೇಷದ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ. ಜೊತೆಗೆ ಇವತ್ತು ಕಾನೂನಿನ ಸುವ್ಯವಸ್ಥೆಯನ್ನು ಕೂಡ ಕೆಡಿಸ್ತಾ ಇದ್ದಾರೆ. ಅದಕ್ಕೆ ಇಂಥ ವ್ಯಕ್ತಿಯನ್ನ ಇವತ್ತು ಕರ್ನಾಟಕದ ಒಂದು ಬೆಳಗಾವಿಯಲ್ಲಿ ಬಹಳಷ್ಟು ನಮ್ಮ ಕನ್ನಡ ಪರ ಹೋರಾಟಗಾರರು ಪ್ರತಿ ದಿವಸ ಏನು ಹೋರಾಟ ಮಾಡ್ತಾರಲ್ಲ ಅದಕ್ಕೂ ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟು ಕನ್ನಡದ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ಅದಕ್ಕೆ ಅಂತ ವ್ಯಕ್ತಿಯನ್ನ ರೌಡಿ ಶೀಟರ್ ಓಪನ್ ಮಾಡಿ ಈ ರಾಜ್ಯದಿಂದ ಮತ್ತು ಗಡೀಪಾರ ಮಾಡಿ ಅವನಿಗೆ ಮಹಾರಾಷ್ಟ್ರಕ್ಕೆ ಕಳಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಇವತ್ತು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ TN ನಾರಾಯಣಗೌಡರು ಬಹಳಷ್ಟು ಇವತ್ತು ರಕ್ಷಣಾ ವೇದಿಕೆ ಹುಟ್ಟಿದಾಗಿಂದಲೂ ಕೂಡ ಬೆಳಗಾವಿಯ ಒಂದು ಗಡಿ ಕಾಯುವ ಒಂದು ಯೋಧನಂತೆ ನಾರಾಯಣಗೌಡರು ಬಹಳಷ್ಟು ಬೆಳಗಾವಿ ವಿಷಯದಲ್ಲಿ ಧ್ವನಿಯನ್ನು ಎತ್ತಾರ. ಅದೇ ರೀತಿಯಾಗಿ ಈ ಪುಂಡನನ್ನು ಕೂಡ ಬೆಳಗಾವಿಯಿಂದ ಗಡೀಪಾರು ಮಾಡ್ಲಿಕ್ಕೆ ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಅದಕ್ಕೆ ನಾವು ರಾಮದುರ್ಗ ತಾಲೂಕದ ಘಟಕದ ವತಿಯಿಂದ ಮತ್ತು ರಾಮದುರ್ಗ ತಾಲೂಕಿನ ಉಳಿದು ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಅವನನ್ನು ಗಡೀಪಾರು ಮಾಡ್ಲಿಕ್ಕಂದ್ರೆ ಮುಂದಿನ ತೀರ್ಮಾನದಲ್ಲಿ ನಾರಾಯಣಗೌಡರು ಮತ್ತೆ ಬೆಳಗಾವಿಗೆ ಬಂದು ಉಗ್ರ ಹೋರಾಟ ಮಾಡ್ಲಿಕ್ಕೆ ಪ್ರತಿಯೊಂದು ಮೂಲೆ ರಾಜ್ಯದಿಂದ ಪ್ರತಿಯೊಬ್ಬರನ್ನು ಕರೆಸಿ ದೊಡ್ಡ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದಾರೆ. ಅದನ್ನ ಅವಕಾಶ ಕೊಡದೆ ಇವತ್ತು ಅಂತವನನ್ನ ಗಡೀಪಾರ ಮಾಡಿ ರೌಡಿ ಶೀಟರ್ ಓಪನ್ ಮಾಡಿದ್ರೆ ಬಹಳಷ್ಟು ಇವತ್ತು ಬೆಳಗಾವಿಯಲ್ಲಿ ಇರುವಂತಹ ಮರಾಠಿಗರು ಮತ್ತು ಕನ್ನಡಿಗರು ಬಹಳಷ್ಟು ಜೀವನವನ್ನ ಸೊಗಸಾಗಿ ಸಾಗಿಸುವಂತ ವ್ಯವಸ್ಥೆ ಆಗಂತ ಹೇಳಿ ಈ ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ಶಂಭು ಶೇಳಕೆ ಉದ್ದಟತನವನ್ನು ಬರೆದಿದ್ರು, ಸಾಕಷ್ಟು ಬಾರಿ ಕರವೇವರು ಮನವಿಯನ್ನು ಕೊಟ್ಟರು, ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಬಹಳಷ್ಟು ಮೀಡಿಯಾದ ಮುಖಾಂತರ ಹೇಳಿಕ್ ಬಯಸ್ತೀನಿ. ಬೆಳಗಾವಿಯಲ್ಲಿ ಯಾವುದೇ ಒಂದು ಕನ್ನಡಿಗರ ಮೇಲೆ ಅನ್ಯಾಯ ಆದಾಗ ಅಥವಾ ಮರಾಠಿಗರು ಎಂಎಸ್ಸಿನವರು ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡಿದಾಗ ಧ್ವನಿ ಎತ್ತುವಂತ ನಾಯಕ ನಮ್ಮ ನಾರಾಯಣಗೌಡರು ಇದ್ದಾರೆ, ತಮ್ಗೆಲ್ಲರೂ ಗೊತ್ತಿರುವ ಹಾಗೆ. ಅದ್ರ ಜೊತೆಗೆ ಈಗ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನ ಕೊಟ್ಟಾರಂತ ತಿಳ್ಕೊರಿ. ಯಾಕಂದ್ರೆ ಇವತ್ತು 8 ದಿವಸದ ಹಿಂದೆ ಸ್ಟಾರ್ಟ್ ಆದಂತ ಹೋರಾಟ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಅವನೇನಾರು ಗಡೀಪಾರು ಮಾಡ್ಲಿಕ್ಕಂದ್ರೆ ನಾರಾಯಣಗೌಡರ ದಂಡೆ ಏನು ಎದ್ದು ಬರ್ತೈತಲ್ಲ ಅದು ಬೆಳಗಾವಿಗೆ ಬಂದು ನುಗ್ಗಿದ್ರೆ ಅದರ ಪರಿಣಾಮ ಇವತ್ತು ಕಾನೂನು ಸುವ್ಯವಸ್ಥೆ ಕೆಡಿಸುವಂತ ವ್ಯವಸ್ಥೆ ಆಕೈತಿ. ಅದಕ್ಕೆ ಇವತ್ತು ನಾರಾಯಣಗೌಡರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವನನ್ನ ಗಡೀಪಾರು ಮಾಡಲೇಬೇಕು ಮತ್ತು ರೌಡಿ ಸೀಟ್ ಓಪನ್ ಮಾಡಿ ಇವನನ್ನ ನೀವು ತನ್ನಗೆ ಮಾಡ್ಲಿಕ್ಕಂದ್ರೆ ಇಂಥವ್ರು 100 ಮಂದಿ ಹುಟ್ಟುತ್ತಾರೆ, ಅದಕ್ಕೆ ಅಂಥವ್ರು ಹುಟ್ಟಲಿಕ್ಕೆ ಅವಕಾಶ ಕೊಡಬೇಡ್ರಿ ಅಂತ ಹೇಳಿದಾರೆ.
ಅದಕ್ಕೆ ನಾವು ಕೂಡ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕು ಘಟಕದಿಂದ ಹೇಳ್ತಾ ಇದ್ದೀವಿ, ಇವ್ರನ್ನ ಒಬ್ಬರ ಶೇಡಿ ಬೆಳೆದ್ರಂದ್ರೆ ಇವತ್ತು ಬೆಳಗಾವಿಯಲ್ಲಿ ಇವತ್ತೇನು MS ನವ್ರು ಇದಾರಲ್ಲ, ಇವತ್ತೇನು ಕರ್ನಾಟಕದ ಮೇಲೆ ದಬ್ಬಾಳಿಕೆ ಮಾಡ್ತಾರಲ್ಲ ಅಂತವ್ರೆಲ್ಲರೂ ತಣ್ಣಗಾಗ್ತಾರ. ಅದಕ್ಕೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ, ನೋಡ್ನಂತ ಮುಂದಕ್ಕಾದ್ರೆ. ಗಳಿಗೆ ನಾವಿವತ್ತು ಮನವಿ ಕೊಡೋಕೆ ಕಾರಣ ಏನಂತಂದ್ರ ಕನ್ನಡ ಪರವಾಗಿ ಇವ ಶುಭಂ ಶೇಳ್ಕೆ ಅವರು ಪ್ರತಿ ಸಲ ಕನ್ನಡ ಪರ ಹೋರಾಟಗಾರರಿಗೆ ಮತ್ತು ಕನ್ನಡ ನುಡಿ ನಾಡು ಜಲ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ಕೊಡ್ತಾ ಇರೋದ್ರಿಂದ ಮತ್ತು ಅವನು ಬೆಳಗಾವಿಯಲ್ಲಿರುವ MS ಪುಂಡರಿಗೆ ಪ್ರಚೋದನೆ ಕೊಡಕತ್ತಾನ. ಅದರಿಂದ ಮರಾಠ ಮತ್ತು ಕನ್ನಡಿಗರ ಮಧ್ಯೆ ಸಾಕಷ್ಟು ಜಗಳ ಆಗತ್ತವು. ಹೀಗಾಗಿ ಅವನ್ನ ಗಡಿಪಾರು ಮಾಡ್ಬೇಕಂತ ಹೇಳಿ ನಾವು ಉಗ್ರ ಹೋರಾಟ ಮಾಡಕತ್ತೀವಿ. ಯಾಕಂದ್ರೆ ಅವನು ಶುಭಂ ಶೇಳ್ಕೆ ಒಬ್ಬ ರೌಡಿ, ಅವನ ಮ್ಯಾಗ ರೌಡಿ ಶೀಟರ್ ಇದನ್ನ ಹಾಕಿ ಅವನಿಂದ ಕರ್ನಾಟಕದಿಂದ ಗಡಿಪಾರು ಮಾಡ್ಬೇಕನ್ನೋದೇ ನಮ್ಗೆ ಉದ್ದೇಶ ಆಗೈತಿ. ಅದು ಆಗುವವರೆಗೂ ನಾವು ಹೋರಾಟ ಮಾಡ್ತಾ ಇರ್ತೀವಿ. ಅಲ್ಲಿವರೆಗೆ ನಿರಂತರವಾಗಿ ನಮ್ಮ ಕನ್ನಡ ಪರ ರಕ್ಷಣಾ ವೇದಿಕೆ ಹೋರಾಟ ನಿರಂತರವಾಗಿರ್ತೈತಿ. ಅದನ್ನ ಮುಗಿಯುವವರೆಗೂ ನಾವು ಹೋರಾಟವನ್ನು ನಿಲ್ಸಂಗಿಲ್ಲ. ಎಲ್ಲರೂ ನಾವು ಅದಕ್ಕಾಗಿ ಬದ್ಧರಾಗಿರ್ತೀವಿ ಅಂತ ಹೇಳ್ತೀವಿ.